ಜನವರಿ 31ರಂದು ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಿಟಿ ರವಿ ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಂಧೆ ಜಾಸ್ತಿಯಾಗಿದೆ ಎಂದು ಆರೋಪಿಸಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ ಕೆಪಿಸಿಸಿ ವಕ್ತಾರ ರವೀಶ್ ಕ್ಯಾತರ್ಬಿಡು ಅವರು 20 ವರ್ಷಗಳಿಂದ ದಂಧೆ ನಡೆಸಿರುವವರು ಯಾರು ಎಂದು ಕ್ಷೇತ್ರದ ಜನರಿಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ಮಾನ್ಯ ಸಿಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಿ ದಂಧೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಕೊನೆ ಮಾತು ಹೆಚ್ಚಿಗೆ ಮಾತು ಬೆಳೆಸೋದಿಲ್ಲ. ಮಾನ್ಯ ಗೆಳೆಯ ಅವರು ನಾನು ಅವ್ನಿಗೆ ಹೇಳ್ತೀನಿ, ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತೇನೆ. ದಂಧೆ 20 ವರ್ಷದಿಂದ ನಡೆಸ್ತವ್ರು ಯಾರು ಅಂತ ಗೊತ್ತಿಲ್ಲ. ದಂಧೆ ಅಂದ್ರೆ ಏನು ಅಂತ ನನ್ನ ಪ್ರಶ್ನೆ. ಈಗ ದಂಧೆ ಅಂದ್ರೆ ಯಾವ ಮಾನದಂಡ ಅಂತ ನಮ್ಗೆ ಗೊತ್ತಿಲ್ಲ. ಇದೀಗ ನಮ್ಮವರಲ್ಲಿ ಈಗ ನಾನು ಮುಚ್ಚುಮರೆ ಇಲ್ಲ, ನಮ್ಮಲ್ಲಿ ದಂಧೆ ಮಾಡಿದ್ರೆ ತಪ್ಪು ಅಂತಲೇ ನಾವು ಹೇಳೋರು. ನಾವೇನು ಅದನ್ನ ಸಮರ್ಥಿಸ್ಕೊಡೋದಿಲ್ಲ. ಯಾರೇ ಆಗಿರಲಿ ಈ ನೆಲದ ಸಂವಿಧಾನದ ಆಶಯ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷನೂ ಮಾಡಬೇಕು, ಬಿಜೆಪಿನೂ ಮಾಡಬೇಕು, JDS ಮಾಡಬೇಕು, ಇತರ ಯಾವುದೇ ಪಕ್ಷ ಮಾಡಬೇಕು. ಸಂವಿಧಾನದ ಅಡಿಯಲ್ಲೇ ನಾನು ಇಲ್ಲಿ ಕುಳಿತು ಮಾತನಾಡ್ತಾ ಇರೋದು. ಹಾಗಾಗಿ ದಂಧೆಯ ಮಾನದಂಡ ಏನು, ದಂಡ್ರುಮುಖಿಗೆ ದಂಧೆ ಏನು, ಅಥವಾ ಅಮೃತ ಯೋಜನೆ ದಂಧೆ ಏನು, ನಿರಂತರ ಕುಡಿಯುವ ನೀರಿನ ದಂಧೆ ಏನು, ಎಲ್ಲ ಕೆರೆಗಳದ್ದು CSC ಕಂಪ್ನಿ ಎಲ್ಲವಕ್ಕೂ ಒಂದಕ್ಕೆ ಹಾಕ್ಸ್ಕೊಂಡಿತ್ತು. ಅದ ಕೆರೆಗಳದ್ದು ದಂಧೆ ತೆಗಿಬೇಕಾ? ಬೇಕಾದ್ರೆ ಫೈಲ್ ಇಟ್ಟಿದ್ದೀನಿ ಇನ್ನೂ ನಾನು ಮನೆಗೆ. ಒಂದೇ ಕಂಪ್ನಿಗೆ 35 ಕೆರೆಗಳನ್ನು ಹಾಕಿ ಆ ದುಡ್ಡು ಕೆರೆ ಕೆಲಸ ಮಾಡದೇ ಇರತಕ್ಕಂಥ ಉದಾಹರಣೆ ಕೆರೆಗಳನ್ನ ಹೇಳ್ತೀನಿ. ಆ ಗಾಂಧಾಳ್ ಕೆರೆ, ಆ ಕ್ಯಾತಂಬೇಡ್ ಕೆರೆದು ಎಷ್ಟು ಮಣ್ಣು ತೆಗೆದಿದ್ದೀರಿ ಅಂತ ಹೇಳ್ಬೇಕು ನೀವು. ನನಗೆ 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಇಟ್ಕೊಂಡಿದ್ರಲ್ಲ, 2 ದಿವಸ ಕೆಲಸ ಮಾಡಲಿಲ್ಲ, ದುಡ್ಡು ಡ್ರಾ ಮಾಡಿಸ್ಕೊಂಡು ಹೋದ್ರಲ್ಲ, ಯಾವ ದಂಧೆ ಅದು? ರವೀಶ್ ಕ್ಯಾತನಬಿಡು ಅವರ ಮಾತಿಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಜಿಲ್ಲಾ ವಕ್ತಾರ ಟಿ ರಾಜಶೇಖರ್ ಅವರು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬ ಅಧಿಕಾರಿ ವರ್ಗಾವಣೆ ಸಂದರ್ಭದಲ್ಲಿ ಲಂಚವನ್ನು ಪಡೆಯುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ನಿನ್ನೆ ನಮ್ಮ ಮಾಜಿ ಶಾಸಕರಾದ ಸಿಟಿ ರವಿ ಅವರು ಮಾತಾಡ್ತಾ ಏನು ಕೋಟ್ ಮಾಡಿದ್ದಾರೆ ಅದು 100ಕ್ಕೆ 100 ಸತ್ಯ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ನವರು ಯಾವಾಗಿಂದ ಅಸೆಂಬ್ಲಿ ಎಲೆಕ್ಷನ್ ಗೆದ್ದು ಸರ್ಕಾರ ಬಂತು ಆವತ್ತಿಂದಲೂ ದಂಧೆಗಳನ್ನೇ ಮಾಡ್ತಾ ಇರೋದು. ಅದು 100ಕ್ಕೆ 100 ಸತ್ಯ. ಟ್ರಾನ್ಸ್ಫರ್ ಆಗಂಥ ಸಂದರ್ಭದಲ್ಲಿ ಪ್ರತಿಯೊಂದು ಅಭ್ಯರ್ಥಿ ಹತ್ರನೂ ಪ್ರತಿಯೊಂದು ಅಧಿಕಾರಿ ಹತ್ರನೂ ಲಂಚವನ್ನು ಇಸ್ಕೊಳ್ಳೋದ್ರ ಮುಖಾಂತರ ಟ್ರಾನ್ಸ್ಫರನ್ನು ಮಾಡಿದ್ದಾರೆ. ಅದೇ ರೀತಿ BJP ಸರ್ಕಾರ ಇದ್ದಂಥ ಸರ್ಕಾರದ ಆಗ್ದಂಥ ಅನುದಾನದಲ್ಲಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಮುಂದುವರೆದ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳು ಕಳೆದರೂ 100 ರೂಪಾಯಿ ಅನುದಾನವನ್ನು ಚಿಕ್ಕಮಗಳೂರಿಗೆ ತಂದಿಲ್ಲ. ಆದರೆ ಚುನಾವಣೆಗಿಂತ ಮುಂಚೆ ಇದೇ ಶಾಸಕರು ಗುತ್ತಿಗೆದಾರರನ್ನ ಜೈಲಿಗೆ ಹಾಕ್ತೀನಿ, ಗುತ್ತಿಗೆದಾರರ ಕಡೆಯವ್ರನ್ನ ಜೈಲಿಗೆ ಹಾಕ್ತೀನಿ, ಮಾಜಿ ಶಾಸಕರ ಕಡೆಯವ್ರನ್ನ ಎಲ್ಲರನ್ನೂ ಸಿಟಿ ರವಿ ಕಡೆಯವ್ರನ್ನ ಜೈಲಿಗೆ ಹಾಕ್ತೀನಿ ಅಂತ ಹೇಳ್ದಂಥ ಶಾಸಕರು ಇವತ್ತು ಯಾರ ಹೆಸರಲ್ಲಿ ಗುತ್ತಿಗೆ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಇವತ್ತು ಗುತ್ತಿಗೆದಾರರು ಯಾರು? ಎಷ್ಟು ಜನ BJP ಅವ್ರನ್ನ, ಎಷ್ಟು ಜನ ಗುತ್ತಿಗೆದಾರನ್ನ ಜೈಲಿಗೆ ಹಾಕಿದ್ರಿ? ಇದೆಲ್ಲ ಚಿಕ್ಕಮಗಳೂರು ಜನ ಗಮನಿಸ್ತಾ ಇದ್ದಾರೆ. 100ಕ್ಕೆ 100 ಎಲ್ಲ ಕಾಂಗ್ರೆಸ್ಸಿನ ಲೀಡರ್ಗಳು ಈ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ. ಎಲ್ಲ ಗುತ್ತಿಗೆದಾರರ ಜೊತೆ ಒಡನಾಡಿ ಮಾಡಿಕೊಂಡು ಕಮಿಷನನ್ನು ಮಾತಾಡಿಕೊಂಡು ಅದೇ ಗುತ್ತಿಗೆದಾರರ ಹೆಸರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಸಿಟಿ ರವಿಯವರು ತಂದಿರೋ ಅನುದಾನದಲ್ಲಿ ಹೊಸದಾಗಿ ಗುದ್ಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಕಾಂಗ್ರೆಸ್ಸಿನ ಕೆಲವು ಮುಗ್ಧ ಲೀಡರ್ಗಳು ಏನು ಇವರು ವೀರವೇಷದ ಭಾಷಣವನ್ನು ನೋಡಿ ನಿಜವಾಗೂ ಜೈಲಿಗೆ ಹಾಕಿಸ್ತಾರೆ, ನಿಜವಾಗೂ ಗುತ್ತಿಗೆದಾರರನ್ನ ಜೈಲಿಗೆ ಹಾಕಿಸ್ತಾರೆ, ನಿಜವಾಗೂ ತನಿಖೆ ಮಾಡಿಸ್ತಾರೆ, ನಿಜವಾಗೂ ಬಸವನಹಳ್ಳಿ ಕೆರೆ ಕೆಲಸದಲ್ಲಿ ಕಳಪೆ ಆಗಿದೆ ಅಂತ ಬಸವನಹಳ್ಳಿ ಕೆರೆ ಸುತ್ತ ಬಿದ್ದು ಒದ್ದಾಡ್ದಂಥ ಈಗಿನ ಶಾಸಕರು ಮತ್ತು ಕಾಂಗ್ರೆಸ್ಸಿನ ಲೀಡರ್ಗಳು ಇವತ್ತು ಅದೇ ಮಣ್ಣನ್ನು ತಮ್ಮ ತೋಟಗಳಿಗೆ, ಅದೇ ಬಸವನಹಳ್ಳಿ ಕೆರೆಯ ಮಣ್ಣನ್ನು ತಿಂತಾ ಇರೋಂಗೆ ಕಾಣ್ತಾ ಇದೆ. ಹಾಗಾಗಿ ನೀವು ಯಾವಾಗಲೂ ಒಬ್ಬರ ಮೇಲೆ ಆಪಾದನೆ ಮಾಡೋದು ಸುಲಭ. ತಾವು ಚುನಾವಣೆ ಪೂರ್ವ ಹೇಳಿದ್ರಿ ತನಿಖೆ ಮಾಡಿಸ್ತೀನಿ, ಬಸವನಹಳ್ಳಿ ಕೆರೆಯಲ್ಲಿ ಅವ್ಯವಹಾರ ಆಗಿದೆ, ಆ ಗುತ್ತಿಗೆದಾರನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ರಿ. ಇವತ್ತು ಆ ಗುತ್ತಿಗೆದಾರನ ಹತ್ರ ಎಷ್ಟು ಲಂಚ ತೊಗೊಂಡಿದ್ದೀರಾ, ಎಷ್ಟು ಕಮಿಷನ್ ತೊಗೊಂಡಿದ್ದೀರಾ, ಮತ್ತೆ ಕಾಮಗಾರಿ ನಡೀತಾ ಇದೆ, ಎಷ್ಟು ಬಸವನಹಳ್ಳಿ ಕೆರೆಯ ಮಣ್ಣನ್ನು ಕಾಂಗ್ರೆಸ್ ಅವರು ತಿಂದಿದ್ದೀರಾ ಅನ್ನೋದನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕ ಚರ್ಚೆಗೆ ಬರಲಿ, ನಾವು ಬರ್ತೀವಿ, ಚರ್ಚೆ ಮಾಡೋಣ ಅಂತ ಒಂದು ಸವಾಲನ್ನ ರವೀಶ್ ಬಸಪ್ಪನವ್ರಿಗೆ ಮತ್ತು ಕಾಂಗ್ರೆಸ್ನ ಇತರ ಲೀಡರ್ಗಳಿಗೆ, ಯಾರು ಚುನಾವಣೆಗಿಂತ ಮುಂಚೆ ವೀರವೇಷದ ಭಾಷಣಗಳನ್ನ ಹೊಡೆದಿದ್ರು ಅವರೆಲ್ಲರಿಗೂ ಒಂದು ಚಾಲೆಂಜಾಗಿ ಹೇಳ್ತೀನಿ. ಸಿಟಿ ರವಿಯವರು ತಂದಿರೋ ಅನುದಾನದಲ್ಲೇ ತಮ್ಮ ಜೀವನ ಮಾಡ್ತಾ ಇದ್ದೀರಾ, ಸಿಟಿ ರವಿಯವರು ತಂದಿರೋ ಅನುದಾನದಲ್ಲೇ ಕಮಿಷನ್ ತಗೊಳ್ತಾ ಇದ್ದೀರಾ, ಸಿಟಿ ರವಿಯವರು ತಂದಿರೋ ಅನುದಾನದಲ್ಲೇ ತಾವೆಲ್ಲರೂ ಅಭಿವೃದ್ಧಿಯ ಕಾರ್ಯವನ್ನು ಮಾಡ್ತಾ ಇದ್ದೀರಾ, BJP ಸರ್ಕಾರ ಕೊಟ್ಟಿರೋ ಅನುದಾನದಲ್ಲೇ ತಾವೆಲ್ಲ ಜೀವನ ಮಾಡ್ತಾ ಇದ್ದೀರಾ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.